ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಡಿನ ಗೈಸ್, ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮತ್ತೆ ತಿರ್ಗಾ ವಿಷ್ಣುಗೆ ಹುಷಾರಿಲ್ಲಾರಂಗೆ ಆಗ್ಬಿಡ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ವಿ. ಇನ್ನೊಂದೇನೆಂದರೆ ಅವನು ಹುಷಾರಾದ, ಆಮೇಲೆ ಇವಳು ಹುಷಾರಿಲ್ಲಾರಂಗೆ ಆಗ್ಬಿಟ್ಟಿದೆ. ಇವಾಗ ಹಂಗಾಗಿದೆ ಪರಿಸ್ಥಿತಿ. ಅದಕ್ಕೆ ಬ್ಲಾಗ್ ಮಾಡಬೇಕಾದ್ರೆ ನಾನು ಒಬ್ಬನೇ ಮಾತಾಡೋದು ಆಗಲ್ಲ. ಅವಳಾದ್ರೂ ಬಂದರೆ ಟಕ 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 ಅಂತ ಮಾತಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಹುಷಾರಿಲ್ಲಾರಂಗೆ ಆಗ್ಬಿಟ್ಟಿದೆ. ಈಗ ಏನು ಮಾಡೋಣ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇದು ನಾನೇ ಫಸ್ಟ್ ಓಪನಿಂಗಿಂದ ತೋರಿಸ್ತೀನಿ ಇಬ್ಬರನ್ನ ಹೆಂಗವ್ರೆ ಯಾವ ಥರ ಅಂತ. ವಿಷ್ಣು ಸ್ವಲ್ಪ ಪರವಾಗಿಲ್ಲ, 3 ದಿವಸದಿಂದ ಅವ್ನಿಗೂ ಹುಷಾರಿರಲಿಲ್ಲ. ಅವನು ಪರವಾಗಿಲ್ಲ, ನಿನ್ನೆ ರೆಡಿ ಆದ. ಇವಳು ಬೆಳಗ್ಗೆ ನೋಡ್ರೆ ಇವಳಿಗೆ ಫುಲ್ ಹುಷಾರಿಲ್ಲ. ಆ ಥರ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಇವಾಗ ನಾನೇ ಮ್ಯಾನೇಜ್ ಮಾಡ್ಬೇಕು. ಯೂಟ್ಯೂಬ್ ನಾನೇ ಮಾತಾಡ್ತೀನಿ ಇವತ್ತು ಎಲ್ಲ ಫುಲ್ ಜಾಸ್ತಿ. ಬರೀ ತೋರ್ಸೋಣ ಗೈಸ್. ಇಲ್ಲಿ ನಿನ್ನೆ ಇವನಿಗೆ ಹುಷಾರಿರಲಿಲ್ಲ, ಸರಿ ಹೋದ. ಇಲ್ಲ ವಿಷ್ಣು ಹಾಯ್ ಮಾಡ, ಗೊತ್ತಿಲ್ಲ ಗೈಸ್. ಬ್ಯಾಕ್ ಟು ಬ್ಯಾಕ್ ಹುಷಾರಿಲ್ದ ನಂಗೆ ಆಗ್ಬಿಟ್ಟಿದೆ. ಅವ್ನಿಗೆ 2 ಸಲ ಏನು ದೌಡೆ ಎಲ್ಲಿ ಬರ್ತಾ ಇದೆ ಅವ್ನಿಗೆ ಮೋಸ್ಟ್ಲಿ. ಇಲ್ಲಿ ಅದರಿಂದ ಹುಷಾರು ತಪ್ತಾವನೋ ಏನೋ ಗೊತ್ತಿಲ್ಲ. ಇನ್ನೊಂದು ಏನು ನೋಡಿ ಹೆಂಗೆ ಮಾಡ್ತಾನೆ, ಫುಲ್ಲು ಅವ್ನ ಮುಖ ನೋಡೋಕ್ಕಾಗ್ತಿರಲಿಲ್ಲ. ಇಚ್ಚಿಚಿ ನಡುವೆ. ಇವತ್ತಾರ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗೋಣ, ರಿಕವರಿ ಆಗೋಣ. ಹಾಯ್ ಮಾಡ್ತೀನಿ ನೀನು ಆಡ ಆಯ್ಸ. ಅವನು ಮಾತಾಡೋದಿಲ್ಲ ನೋಡಿ, ಇವಳು ಮಾತಾಡ್ಸೀನಿ. ಹಾಯ್ ಮಾಡೆ. ಏನಾಗಿದೆ ಸಮಸ್ಯೆ ನಿಮ್ಗೆ ಹೇಳು. ಜ್ವರ ಅಂದರೆ ಎದ್ದು ಕೂತ್ಕೋ ಕ್ಲೀನಾಗಿ. ಜ್ವರ ಬಂದಿದೆ, ತಲೆಭಾರ, ಚಳಿ. ನೋಡಿ ಗೈಸ್, ಇಲ್ಲಿ ನೋಡಿ, ನಾವು ಇವಳೇ ಮಾತಾಡೋಳು. ಇವಳೇ ಜ್ವರ ಬಂದು ಈ ಥರ ಕೂತ್ಕೊಂಡ್ರೆ ಇಲ್ಲಿ ಯಾರು ಬ್ಲಾಗಲ್ಲಿ ಮಾತಾಡ್ತಾರೆ? ನೀವು ಹೇಳಿ. ಫ್ಯಾನ್ ಆಫ್ ಮಾಡಲಾ? ಏನು ಹೇಳಿ ಗೈಸ್, ನೀವು ಹೇಳ್ರಿ. ಬೆಳಿಗ್ಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು. ಸ್ವಲ್ಪ ಜ್ವರ ಮಾತಾಡು. ಬೆಳಿಗ್ಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು. ಆಮೇಲೆ ತಲೆ ಫುಲ್ ಭಾರ ಇತ್ತು. ಮಾತ್ರೆ ತಂದ್ಕೊಟ್ಟ. ಸೊ ಮಾತ್ರೆ ನುಂಗಿದ್ಮೇಲೆ ಇವಾಗ ಪರವಾಗಿಲ್ಲ. ಗಂಟ್ಲು ಫುಲ್ ನೋವು, ಆಮೇಲೆ ತಲೆ ತುಂಬಾ ಭಾರ. ಇವನು ಹುಷಾರಿರ್ಲಿಲ್ಲ. ನಮ್ಗೆ ಇವನ್ ಹುಷಾರಿಲ್ದಾಗ ಮಾತ್ರ ಫುಲ್ಲು ಒದ್ದಾಡ್ಬಿಟ್ಟಿದ್ದೀನಿ ಗೈಸ್. ಅದಕ್ಕೆ ವ್ಲಾಗ್ ಮಾಡಿರ್ಲಿಲ್ಲ. ಅವ್ನು ಹುಷಾರಿರ್ಲಿಲ್ಲ ಗೈಸ್. ಇವತ್ತು ಎದ್ದು ವ್ಲಾಗ್ ಮಾಡೋಣ, ಡ್ರೆಸ್ ಕಲೆಕ್ಷನ್ಸ್ ವ್ಲಾಗ್ ಮಾಡಬೇಕು ಅಂತ ಇತ್ತು ಮೈಂಡಲ್ಲಿ. ಬಟ್ ನೋಡಿದ್ರೆ ನನಗೆ ಫುಲ್ ಹುಷಾರಿಲ್ಲ. ಇವಾಗ ಪರವಾಗಿಲ್ಲ, ಬಿಸಿ ಬಿಸಿ ಊಟ ಮಾಡಿದ್ಮೇಲೆ ಮಾತ್ರ ಅಟ್ಲೀಸ್ಟ್ ಕುತ್ಕೊಳಂಗ್ ಆಗಿದೆ. ಇದಕ್ಕೂ ಮುಂಚೆ ನನಗೆ ಎಷ್ಟು ತಲೆ ಭಾರ ಇತ್ತು ಅಂದ್ರೆ ಯಾರೋ ಬಂದು ಏನೋ ಹಾಕಿರೋ ತರ ಇತ್ತು ತಲೆ ಫುಲ್ಲು. ಅವ್ನಿಗೆ ಊಟ ಮಾಡಿಸಿದಾರೆ, ಬಾಯಿ ತೊಳ್ದಿಲ್ಲ. ನಾನು ಇಲ್ಲ ಅಂದ್ರೆ ನನ್ನ ಮಗನ್ ನೋಡಿ ಗೈಸ್ ಹೆಂಗ್ ಮಾಡಿಟ್ಟಿದ್ದಾರೆ. ಅವ್ನು ಬಂದು ಅಳ್ತಿದ್ದ ಬೆಳಗ್ಗೆ ನನ್ನ ಮೇಲೆ ಮಲ್ಕೊಂಡು ನನ್ನ ಮಗ. ಸೊ ಅದಕ್ಕೆ ತಾಯಿ ಪ್ರೀತಿ ಅನ್ನೋದು. ಇವಾಗ ಜಸ್ಟ್ ಅವ್ನು ಮಲಗಿದ್ದ. ಹೆಂಗಿದ್ರೆ ಹಂಗೆ ತೋರಿಸ್ತಾನ ಗೈಸ್. ಗೈಸ್ ಇವಾಗ ಹೆಂಗಿರೋದು ಹಂಗೆ ತೋರಿಸ್ಬೇಕು ಅಲ್ವಾ? ವಾಂತಿ ಆಯ್ತು ಗೈಸ್ ಬೆಳಗ್ಗೆ. ಅದೆಷ್ಟು ನನಗೆ ಮೈಂಡಲ್ಲಿ ಕುಂತ್ಬಿಟ್ಟಿದೆ ಅಂದ್ರೆ, ಆ ವಾಂತಿ ಎಷ್ಟು ಕಹಿ ವಾಂತಿ. ಹೊಟ್ಟೆಗೆ ಏನೋ ತಿಂದಿಲ್ಲ, ಅದು ವಾಂತಿ ಮಾಡ್ತಾ ಇದೀನಿ ಗೈಸ್. ಅದು ವಾಂತಿ ಅಲ್ಲ, ಅದು ಪಿತ್ತ ಅಂತಾರೆ. ಅದು ಪಿತ್ತ ಅದು ಜಾಸ್ತಿ ಆದಾಗ ಅದು ಅದೇ ಜಾಸ್ತಿ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ತಲೆ ತುಂಬಾ ಅಂದ್ರೆ ತುಂಬಾ ಭಾರ ಇತ್ತು. ಅದು ಹೇಳ್ಕೊಳಕ್ ಆಗಲ್ಲ, ಅನುಭವಿಸೋರಿಗೆ ಮಾತ್ರ ಗೊತ್ತು. ಜ್ವರ ಬಂದಾಗ ನನ್ನ ಮಗ ಅದ್ ಹೆಂಗ್ ತಡ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ನನ್ಗೆ. ಅದಕ್ಕೆ ಹೇಳಿದೆ ಗೋಡೆ ಚಚ್ಕೊಂಡ್ಬಿಡುವೆ ಸರೋಗುತ್ತೆ ಅಂದೆ. ಕಾಮಿಡಿ ಮಾಡ್ತಾನೆ. ಆಮೇಲೆ ಅಂಬಿ ಹೋಗಿ ಅವನೇ ಅನ್ನ ಮಾಡಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಕೊಟ್ಟ. ಗೈಸ್ ಇವಾಗ ಪಾಪ ಕಣ್ಣಾರ ನೋಡಿದೀವಿ, ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನಾನು ಗೈಸ್ ಅವಳು ಏನೋ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಚೆನ್ನಾಗಿದ್ರು ಊಟ ಒಂದು ಅನ್ನ ಇವಾಗ ಏನ್ ಬೇಕು ಮತ್ತೆ ಊಟನೇ ಬೇಕಾಗಿರೋದು, ಇನ್ನೇನ್ ಬೇಕು? ಅನ್ನ ಮಾಡ್ಕೊಡ್ತಾನೆ, ಬಿಟ್ಟರೆ ಮಾತ್ರ ತಂದು ಕೊಡ್ತಾನೆ ಅಷ್ಟೇ. ಬೆಳಿಗ್ಗೆ ಹೋದವನು ಇವಾಗ ಬಂದಿದ್ದಾನೆ. ಇಷ್ಟೊತ್ತು ಭೂಮಿ ಇದ್ಲು. ಸೊ ಅವಳು ವಿಷ್ಣು ಊಟ ಮಾಡಿಸ್ಕೊಟ್ಟು ವಿಷ್ಣುನ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋದ್ಲು. ಇವಾಗ ಜಸ್ಟ್ ಹೋದ್ಲು ಅವಳು. ಇವತ್ತು ಅವಳು ಪೂಜೆ ಮಾಡಬೇಕು ಮನೆ ವಾರ ಅಂತ ಹೇಳಿ. ಇವಾಗ ನನ್ನ ಗಂಡ ಬಂದ. ಸೊ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡೋನು. ನಾನು ಸ್ಟಾರ್ಟ್ ಮಾಡ್ತಿದ್ದೆ ಎಷ್ಟು ದಿವಸ, ಬಟ್ ನನ್ನ ಕೈಯಲ್ಲಿ ಸ್ಟಾರ್ಟ್ ಮಾಡೋ ಅಷ್ಟು ಇರಲಿಲ್ಲ. ಇವಾಗ ಪರವಾಗಿಲ್ಲ ನೋಡಿ. ಜ್ವರ ಫುಲ್ಲು ನಿಂತ ಮೇಲೆ ಫುಲ್ಲು ಬೆವ್ರ್ತಾ ಇದ್ದೀನಿ. ಮೈ ಫುಲ್ ಮುಖ ಎಲ್ಲ ಫುಲ್ಲು ಬರೀ ಬೆವ್ರಕ್ಕೆ ಶುರು ಮಾಡಿದ್ದೀನಿ. ಈಗ ಪರವಾಗಿಲ್ಲ. ಅದೇನಪ್ಪ ಸಡನ್ನಾಗಿ ಅವ್ನಿಗೆ ಹಂಗೆ ಸಡನ್ನಾಗಿ ಬಂತು, ಇವಳಿಗೂ ಸಡನ್. ಅವನು ಅಷ್ಟೇ ಮಲ್ಗಿ ಬೆಳಗ್ಗೆ ಎದಳ್ತಾನೆ ಮೈ ಮುಟ್ಟು ನೋಡ್ತೀವಿ ಫುಲ್ ಜ್ವರ. ಆಮೇಲೆ ಎದ್ದ ತಕ್ಷಣ ಫಸ್ಟ್ ಅವ್ನು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಂದ್ವಿ. 101 ಇತ್ತು ಅವನಿಗೆ ಜ್ವರ. ನಾನೇನು ಗೊತ್ತಾ ಗೈಸ್, ಇವಾಗ ಅವಳಿಗೆ ಮಾತ್ರ ತಂದು ಕೊಟ್ಟಿದ್ದೀನಿ. ನುಂಗು, ಏನಾದ್ರು ಹುಷಾರಾದ್ರೆ ಓಕೆ, ಹುಷಾರಿಲ್ಲ ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಮ್ದು ಈ ಥರ. ನಾನು ಫುಲ್ ಬೇವ್ತಿದ್ದೀನಿ. ಇಲ್ಲ ಏನಿಲ್ಲ, ಜ್ವರ ಕಮ್ಮಿ ಆಗಿದೆ, ತಲೆ ಭಾರ ಕೂಡ ಕಮ್ಮಿ. ಅದಕ್ಕೆ 2 ತಂದು ಕೊಟ್ಟಿದ್ದೀನಿ. ಮತ್ತೆ ನೈಟ್ ಬಿಗಿಟ್ಟು ಅಷ್ಟು ತಿಂದಿದ್ದೀನಿ ಗೈಸ್. 10 ಚಾಕ್ಲೇಟ್ ತಿಂದು ಖಾಲಿ ಮಾಡಿದ್ದೀನಿ. ಲಾಸ್ಟ್ ಒಂದು ಮಿಕ್ಕಿದೆ. ಅಷ್ಟು ಗಂಟ್ಲು ನೋವ್ತಿತ್ತು. ಇವಾಗ ಪರವಾಗಿಲ್ಲ, ಗಂಟ್ಲು ಕಮ್ಮಿ ಆಗಿದೆ, ತಲೆ ಭಾರ ಕಮ್ಮಿ ಆಗಿದೆ, ಜ್ವರ ಕಮ್ಮಿ ಆಗಿದೆ, ಸುಸ್ತು ಕೂಡ ಕಮ್ಮಿ ಆಗಿದೆ. ಅಷ್ಟೇ, ಆರಾಮಾಗಿದ್ದೀನಿ. ಓಕೆ ಆರಾಮ್. ಅಲ್ಲೊಬ್ಬ ಏನು ಮಾಡ್ತಾನೆ ಅಲ್ಲಿ ಗೈಸ್, ಇವನು ನಾವೆಲ್ಲಿ ಒಳಗಡೆ ರೂಮಲ್ಲಿ ಮಾತಾಡ್ಕೊಂಡು ಕುಂತ್ರೆ ಇವನು ಅಲ್ಲಿ ಬಂದು, ಇಲ್ಲ ನೀನು ಓದೋ ಟೈಮಲ್ಲಿ ಓದೋ, ಇವಾಗಲೇ ಯಾಕೆ ಪೆನ್ ಹಿಡ್ಕೊಂಡಿದ್ಯಾ? ಹಾಂ ಹಾಂ
ಇವನ್ ಮುಖ ನೋಡಿ ಹೆಂಗ ಎಲ್ಲ ಇಳ್ದೋಗ್ಬಿಡಿದ್ ಗಾಯ್ಸ್, ತಪ್ಪ ಇದ್ದ ಪಾಪ ಬೇಜಾರಾಗುತ್ತೆ. ಸಿಗೋಣ ಮತ್ತೆ ಸಿಗೋಣ ಅಂತ ಹೇಳಪ್ಪ, ಸಿಗೋಣ. ಸರಿ ಗಾಯ್ಸ್, ಸಿಗೋಣ ಆಯ್ತು. ಏಯ್ ಏನ್ ಮಾಡ್ತಿದ್ಯಾ ಗೈಸ್? ನಾನು ಎಷ್ಟು ಬೈದ ನನ್ನ ಪಾಪ ನನ್ನ ಮಗುಗೆ ಹೆಂಗ್ ಮಾಡಿಟ್ಟು ನೋಡ್ರಿ. ಮೀಸೆ ಬರಿತಿದ್ದೀನಿ. ಏಯ್ ಸುಮ್ಮನೆ ಇನ್ಫೆಕ್ಷನ್ಸ್ ಆಗತ್ ಕಣೋಲ್ಲ, ಈ ಥರ ಪೆನ್ ಎಲ್ಲ ಬರಿಬೇಡ. ಏನಾಗಲ್ಲ. ಸ್ಕಿನ್ ಅಲರ್ಜೀಸ್ ಆಗುತ್ತೆ. ಇಲ್ಲಿ ನೋಡಿ ಅದು ಹೋಗ್ಲಿ, ಇಲ್ಲೇನೋ ಬರ್ತಿದ್ದಾನೆ ಅಮ್ಮ ಮೀಸೆ ಕೆಳಗೆ ಬಿಡ್ತೀವಿ ಪಾಪ ಅಂಬಿ ಹತ್ರ ಬರಿಬೇಡ. ಇಲ್ಲಿ ತೋರ್ಸು, ಅಮ್ಮ ತೋರ್ಸು ನೋಡಿ ಗಾಯ್ಸ್, ಇಲ್ಲಿ ಅಮ್ಮ ಅಂತ ಬರ್ಸ್ಕೊಂಡ್ ಕೈ. ಅಮ್ಮ ಅಂದ್ರೆ ಅವ್ನಿಗೆ ಇಷ್ಟ ಅಂತೆ. ಎಲ್ಲಾಡು ವಿಷ್ಣು, ಅವ್ನು ಹೇಳಿದ್ನ ಹಿಂಗ ಅಮ್ಮ ಅಂದ್ರೆ ಇಷ್ಟ ಅಂತ. ಗಡ್ಡ ಇದು ಗಡ್ಡ ಗಾಯ್ಸ್, ಇದು ಸುಮ್ನೆ ಇರ, ಆತರ ಬರಿಬೇಡ, ಹೋಗು ಫಸ್ಟ್ ಇದ್ ಮಾಡ್ಕೊ ಗೈಸ್. ಇಲ್ಲಿ ನೋಡ್ರಿ ಗೈಸ್ ಹೆಂಗ ಮಾಡಿ ಇಟ್ಟಿದ್ದಾನೆ ಅವ್ನ್ ಚುಟ್ಟು. ವಿಷ್ಣು ಹೋಯ್, ಚಿನ್ನಮ್ಮ ಮಗನೋ ಬಾ ಇಲ್ಲಿ ಬಾರೋ. ಏನ್ ಮಾಡೋದು ಒಂದೊಂದಲ್ಲ ನೀನು. ಮನೇಲಿ ಏನ್ ಮಾಡೋಣ, ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಒಂದು ಮೀಸಾರಿ ಬೆಳಿತಾ ಇದೀನಿ. ಬಾ ಅಡಿಗೆ ಮಾಡ್ಕೊಡು. ಹಂಗ್ ಮಾಡಕ್ ಬರಲ್ಲ ಅಡಿಗೆ. ಚಪಾತಿ ಮಾಡ್ಕೊಡು. ಓದುತ್ತೇನು ಬೇಯಿಸ್ತೀಯಾ? ನನ್ಗೆ ಸುಮ್ನೆ ಡವ್ ಎಲ್ಲ ಮಾಡ್ಬಿಡ ವ್ಲಾಗ್ ಅಲ್ಲಿ. ನಾನು ಪ್ರತಿ ಸತಿ ಚಪಾತಿ ಹೊತ್ತಾಗಲೂ ಬೇಯಿಸೋದು ನೀನೆ. ಬಂದ್ಬಿಡು ನೋಡೋಣ. ಅಂಬಿ. ಬೆಳಿಗ್ಗೆ ತಿಂದಿರೋ ಅನ್ನ ಸಾಕಾಗಿಲ್ಲ ಅಂಬಿ, ಎಲ್ಲ ಮಾತ್ರ ನುಂಗಿ ಇವಾಗ ರಿಕವರಿ ಆದ್ಮೇಲೆ ನಂಗೆ ತುಂಬಾನೇ ಹೊಟ್ಟೆ ಹಸಿತಿದೆ ಈಗ. ನೋಡೋಣ ಏನೋ ಒಂದು ಮಾಡೋಣ ಅಲ್ವಾ? ಏನೋ ಒಂದು ಬೇಡ, ಅಡುಗೆ ಮಾಡ್ಕೊಡು. ಏಯ್ ಅಡಿಲ್ ತುರ್ಬಿಟ್ಟು ಏನೋ ಮಾಡ್ತಿದ್ಯಾ? ಹಿಂಗ ಫಸ್ಟ್ ಅದನ್ನ ಅಳಿಸು, ಮೀಸೆ ಬರ್ದಿರೋದು ಪ್ಲೀಸ್. ಸೊ ಗೈಸ್, ಈ ವ್ಲಾಗಲ್ಲಿ ನಾನು ಮುಖ ತೊಳೆದಿಲ್ಲ, ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇದಂತೂ ಮನೆ ಒಳಗೆ ಬರ್ತೈತೆ, ಅಷ್ಟು ಬೆಳೆದು ಬಿಟ್ಟಿದೆ ಅಲ್ಲಂಬಿ. ನೋಡಿ ಗೈಸ್, ಈ ಅಪ್ಪ ಚಿನಿ ಮನಿ ಪ್ಲ್ಯಾಂಟು ಮನೆ ಒಳಗೆ ಬಂದ್ಬಿಟ್ಟಿತ್ತು ನಿನ್ನೆ. ಅದನ್ನು ಮತ್ತೆ ದಾರ ಸಾಕಾಗ್ತಾ ಇಲ್ಲ. ಈಗ ಏನು ಮಾಡಬೇಕು ಇದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಬೆಳ್ಕೊಂಡು ಹೋಯ್ತಾನೆ ಐತೆ ಇದು. ಸೊ ಗೈಸ್, ಈ ವ್ಲಾಗಲ್ಲಿ ನಾನು ಮುಖ ತೊಳೆದಿಲ್ಲ, ಪ್ಲೀಸ್ ಬೇಜಾರು ಮಾಡ್ಕೊಳ್ಳಿ. ಬೇಜಾರು ಮಾಡ್ಕೋಬೇಡಿ. ಹುಷಾರಿಲ್ಲ ಅಂತಂದರೆ ಫೇಸ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ಇವನು ನೋಡಿ ಪೊರಕೆ ತಂದಿರೋದು. ಚಿನಿ ಬಾ ಇಲ್ಲಿ ನೀನು ಒಳಗೆ ಫಸ್ಟ್. ಈಗೇನು ಹುಷಾರಾಗಿದ್ಯಾ? ಬಾ ಗೈಸ್, ಇವಾಗಿನ್ನೂ ಭೂಮಿ ಎಲ್ಲ ಮನೆ ಕ್ಲೀನ್ ಮಾಡಿ ಕೊಟ್ಟೋಗಿದ್ಲು ಆಯಿತಾ, ನಂಗೆ ಹುಷಾರಿಲ್ಲ ಅಂಥೇಳಿ. ಪಾತ್ರೆ ಎಲ್ಲ ತೊಳ್ಕೊಟ್ಟೋಗಿದ್ದಾಳೆ. ಸೊ ಇವಾಗ ಚಪಾತಿ ಮಾಡ್ಕೊಂಡು ತಿನ್ನಬೇಕು. ಎಲ್ಲನೂ ಪಾಪ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾಳೆ, ಹೀಗೆ ಅಂತಲ್ಲ. ಸೊ ನನಗೆ ಯಾವಾಗಲೇ ಹುಷಾರಿಲ್ಲ ಅಂತಂದ್ರು ಬಂದು ಎಲ್ಲನೂ ಕೂಡ ಹೆಲ್ಪ್ ಮಾಡಿಕೊಟ್ಟು ಹೋಗ್ತಾಳೆ. ಇವನು ಇದಾನಲ್ಲ, ಎಷ್ಟೇ ಕ್ಲೀನ್ ಮಾಡಿ ಹೆಲ್ಪ್ ಮಾಡಿಕೊಟ್ರು ಕೂಡ ಇವನು ಒಂದೆರಡು ದಿವಸ ತುಂಬ ಸೈಲೆಂಟ್ ಆಗಿದ್ದ. ತೀಟೆ ಮಾಡಿದ್ರು ಪರವಾಗಿಲ್ಲಪ್ಪ, ಅವನು ನನ್ನ ಮಗ ಹುಷಾರಾದ್ರೆ ಸಾಕು ಅಂತ 2 ನೈಟ್ ನಾನು ನಿದ್ದೆನೇ ಮಾಡಿಲ್ಲ ಗೈಸ್. ಸೊ ಅದರಿಂದ ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಅವನ ನೋಡ್ಕೊಳ್ಳೋದ್ರಲ್ಲೇ ಆಯ್ತಿತ್ತು ನನಗೆ. ಯಾಕಂದ್ರೆ ಅವ್ನಿಗೆ ಹುಷಾರಿರ್ಲಿಲ್ವಲ್ಲ, ನಾನು ಫುಲ್ ಟೆನ್ಷನ್. ಅವ್ನಿಗೆ ಹುಷಾರಿಲ್ಲ ಅಂದ್ರೆ ನಾನು ಕೈ ಕಾಲೇ ಆಡಲ್ಲ. ವ್ಲಾಗು ರೀಲ್ಸ್ ಏನು ವೀಡಿಯೋಸ್ ಏನು ಮಾಡೋದೇ ಇಲ್ಲ ನಾನು ಅವ್ನಿಗೆ ಹುಷಾರಿಲ್ಲ ಅಂದರೆ. ಅವಾಗ ಅವ್ನು ಹುಷಾರಾದ, ನಾನು ಹುಷಾರಾದೆ. ನನಗೇನೇ ಜ್ವರ ಬಂದರೂ ನನಗೆ ಗ್ಲೂಕೋಸು ಅದು ಇದು ಏನು ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ಮಾತ್ರೆಗೆ ಸರಿ ಹೋಗ್ತೀನಿ ನಾನು. ಸೊ ಸರಿ ಹೋಗಿದ್ದೀನಿ. ಈಗ ಚಪಾತಿ ಮಾಡ್ಕೊಂಡು ತಿನ್ನೋಣ ಬನ್ನಿ. ಟೋಟಲ್ ಆಗಿ ಮುಖ ತೊಳೆದಿಲ್ಲ ಗೊತ್ತಿಲ್ಲ. ತೊಳೆದಿಲ್ಲ. ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಅನ್ನ ಇದು ಮಾಡ್ತೀನಿ, ಅನ್ನದ ಮೇಲೆಗೂ ಅಲ್ಲುಜ್ಜಿನಿ, ಬಟ್ ಮುಖ ತೊಳೆಯೋಷ್ಟು ಇಲ್ಲ ಗೈಸ್. ನನ್ನ ತಣ್ಣಗೆ ಮುಟ್ಟಕ್ಕಾಯ್ತಲ್ಲ. ಸೊ ನಾನು ಚಪಾತಿ ಇಟ್ಟು ಕಲಿಸ್ತಿದ್ದೀನಿ, ಬಾ ಅಂಬಿ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಅಂತ ಹೇಳ್ದೆ. ಅವನು ಎಲ್ಲರಿಗೂ ಬರುತ್ತೆ, ಅದು ಬೇಡ ತೋರಿಸಿದ್ವಿ ಗೈಸ್. ಇವಾಗ ಚಪಾತಿ ಒತ್ತಕ್ಕೆ ಕರಿತಾವಳೆ ಬೇಯಿಸಕ್ಕೆ. ಅದನ್ನ ಬೇಯಿಸಿದೆ, ಹೆಲ್ಪ್ ಮಾಡ್ಕೊಡು. ಬರೀ ಅನ್ನ ತಿನ್ಸಿ ನಾನು ಎಷ್ಟು ವೀಕ್ ಆಗಿದೆ ನೋಡಿ. ನಾನು ಅನ್ನನೇ ತಿನ್ನೋದು ನಿನ್ ಜೊತೆಗೆ ಗೈಸ್. ಅದಕ್ಕೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಸೊ ಚಪಾತಿಗೆ ಮೊಸಪ್ಪು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಜನದಲ್ಲಿ ಚಪಾತಿ ಅಂದ್ರೆ ಇಷ್ಟ? ನಾನು ಚಿಕ್ಕವಳಿದ್ದಾಗ ನಾನು ಚಪಾತಿ ಮಾಡಿದ್ರೆ ಏನೋ ಒಂಥರ ಹಬ್ಬ ಮಾಡ್ದಂಗಿತ್ತು, ಅಷ್ಟು ಇಷ್ಟಪಡ್ತಿದ್ದೆ ನಾನು ಚಪಾತಿನ. ಇತ್ತೀಚಿನ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಐತೆ, ಯಾಕಂದ್ರೆ ಚಪಾತಿ ಮಾಡೋಕೆ ಸ್ವಲ್ಪ ಕಷ್ಟ ಅಲ್ವಾ. ಕಷ್ಟ ಅಂತ ಹೇಳಿದ ವ್ಯಕ್ತಿ ನೀನೇ ಫಸ್ಟ್ ಅನ್ಸುತ್ತೆ ನಂಗೆ. ನನಗೆ ಕಷ್ಟ. ಅನ್ನ ಆದ್ರೆ ಸುಮ್ಮನೆ ಅಕ್ಕಿ ತೊಳೆದ್ಬಿಟ್ರೆ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಅದು ಹುಷಾರಿಲ್ಲದೆ ಇದ್ದಾಗಲೇ ಬೈಕಿ ಆಗ್ಬಿಟ್ಟೆ ತಿನ್ಬೇಕಂತಿದ್ವಿ. ಯಾಕಂದ್ರೆ ಅನ್ನ ಸೇರ್ತಾ ಇಲ್ಲ, ಒಂಥರ ಕಹಿ ಬಾಯಿಲ್ಲ. ಅದಕ್ಕೆ ಚಪಾತಿ ಆದ್ರೂ ಮಾಡ್ಕೊಂತಿದ್ರು. ನನಗೆ ಇಷ್ಟ ಅಲ್ವಾ ಚಪಾತಿ. ಗ್ಯಾಸ್ ಹಚ್ಚೋದು ಬಾ ಬೇಯಿಸು ನೀನು, ಹಚ್ಚು ಬಾ. ನೋಡಿ ಗೈಸ್, ನಾನು ಚಪಾತಿ ಈ ರೀತಿ ಮಾಡ್ತೀನಿ. ಬಿಸಿನೀರಲ್ಲಿ ಕಲ್ಸೋದು ಹಿಟ್ಟನ್ನ ನಾನು. ಸೊ ನಂಗೆ ತಣ್ಣೀರು ಮುಟ್ಟಕ್ಕೆ ಆಗ್ತಾ ಇಲ್ಲ, ಚಳಿ ಆದಾಗ ಆಗ್ತೈತೆ. ಅದಕ್ಕೆ ಬಿಸಿ ಊಟ ಮಾಡಿ ಮತ್ತೆ ಮಾತ್ರ ಹೋಗಿದ್ರೆ
ಪರ್ಫೆಕ್ಟ್ ಐತಿ. ಈ ಬ್ಲಾಗಲ್ಲಿ ಏನೇಂದ್ರು ಬರೀ ಇವತ್ತು ಏನು ಮಾಡ್ತೀವಿ ಏನಿಲ್ಲ ಅನ್ನೋದೇ ತೋರ್ಸೋದಷ್ಟೇ. ನಾನು ಸ್ವಲ್ಪ ಎಲ್ಲ ಹುಷಾರಾದ್ಮೇಲೆ ನಾವೀಗ ಅದೇ ಬಟ್ಟೆ ಕಲೆಕ್ಷನ್ ಹೇಳಿದ್ರಲ್ಲ ಅದನ್ನ ಮಾಡೋಣ ಅಂತ ಪ್ಲಾನ್ ಇದೆ ಇವತ್ತು. ಅದನ್ನ ಮಾಡ್ಬೇಕಂತಾಗೆಲ್ಲ ಏನೋ ಒಂದು ಅಡೆತಡೆ ಬರ್ತೈತೆ. ಅದಕ್ಕೋಸ್ಕರ ಆ ಥರ ಏನಿಲ್ಲ, ಬಟ್ ಹುಷಾರಿರ್ಲಿಲ್ಲ ಅಲ್ಲ, ಅದಕ್ಕೋಸ್ಕರ ನಾವು ಇಷ್ಟು ಗಂಟೆ ಬಿಟ್ಟಿದ್ವಿ. ಹುಷಾರಿರ್ಲಿಲ್ವಲ್ಲ ಗೈಸ್, ಯಪ್ಪ ಎಲ್ಲ ಬಿಟ್ಟು ಒಬ್ಬ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದ್ರೆ ಬೇಕಾದ್ರೆ ತಡ್ಕೊಂಡು ಫೇಸ್ ಮಾಡ್ಬೋದು, ಬಟ್ ಆ ಮಗುಗೆ ಏನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಏನಿಲ್ಲ ನಮಗೆ ಅಲ್ಲಿ ಹಿಂಸೆ ಆದಂಗೆ ಆಗ್ಬಿಡುತ್ತೆ. ಇವ್ವಿ ಆಟ ಮಾಡ್ತಿದ್ದ ಈ ಸತಿ ಅಂತೂ. ಅದಕ್ಕೋಸ್ಕರ ಬಿಟ್ಟು ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ ಅವನು. ಆಯ್ತು ಬಾ, ಮಾತಾಡ್ಕೊಂಡು ಕೂತ್ಕೋಬೇಡ, ಚಪಾತಿ ಬೇಯಿಸು ಅಷ್ಟೇ ಗೈಸ್. ಅಬ್ಬಿ ಈಗ ಚಪಾತಿ ಬೇಯಿಸ್ತಾನೆ. ಚಪಾತಿ ಬೇಯಿಸೋದು ಏನು ಒಳ್ಳೆ ಯುದ್ಧಕ್ಕೆ ಹೋಗೋ ಥರ ಇರುತ್ತೆ. ಇಲ್ಲಪ್ಪ, ಅಟ್ಲೀಸ್ಟ್ ವ್ಲಾಗ್ಗೋಸ್ಕರನಾದ್ರೂ ಸ್ವಲ್ಪ ಬೇಗ ಬೇಗ ಬೇಯಿಸ್ಕೊಡ್ತೆ, ಅಂದ್ರೆ ಅದನ್ನೂ ಮಾಡಲ್ಲ ನೀವು. ಅದಕ್ಕೆ ಸಂಚಿಟ್ಟಿದ್ದಾನೆ ಚಪಾತಿ ರೆಡಿ. ನಾನೇನು ಹುಷಾರಿಲ್ಲ ಅನ್ನೋದಕ್ಕೆ ಬಂದ್ ಮಾಡ್ಕೊಡ್ತಾ ಇದ್ದೀನಿ, ಇಲ್ಲ ನನಗೆ ಫುಲ್ ಸುಸ್ತಾದಂಗೆ ಆಗ್ತದೆ. ಕ್ರಿಕೆಟ್ ಆಡ್ಬಿಟ್ಟು ಮೈಕೆಲ್ಲ ನೋವು. ಕ್ರಿಕೆಟ್ ಆಡ್ಬಿಟ್ಟು ಬಂದನ್ ಗೈಸ್ ಅವನು. ನೋಡಿ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಭೂಮಿ ಬಂದಿದ್ಲು. ಭೂಮಿ ಸ್ವಲ್ಪ ಇರೇ ಇಲ್ಲಿ ಹೋಗ್ಬಿಟ್ಟು ಬರ್ತೇನೆ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಆಡ್ಬಿಟ್ಟು ಬಂದವನೆ. ಅವಳು ಇವತ್ತು ಮನೆ ವಾರ ಆಯ್ತಾ, ಅವಳು ಮನೆ ಪೂಜೆ ಮಾಡಬೇಕು, ಅದಕ್ಕೆ ಹೋಗೋಳೆ. ಇಲ್ಲಿ ನನ್ನ ತಮ್ಮ ನನ್ನ ಮಗನ ನೋಡ್ಕೊಂತವ್ನು. ಮತ್ತು ಆಮೇಲೆ ವಿಷ್ಣು ಇಲ್ಲಿ ಯಾರ ಹತ್ರ ಬಿಟ್ರಿ ಅಂತ ಕೇಳ್ಬಿಡ್ರಿ. ಸೊ ಅದಕ್ಕೋಸ್ಕರ ಏನು ಲೋ ಏನ್ರ ನೀವು ಅವನಿಗೆ ಹುಷಾರಿಲ್ಲ ಏನಿಲ್ಲ ಹಿಂಗ್ ಬರ್ಕೊಂಡು ಅಳ್ಸೋದ್ನೆಲ್ಲ ನನ್ನ ತಮ್ಮ ಮಾಡವೇ ಎಲ್ಲ ಇಂಥವೇ ಗೈಸ್. ನೋಡ್ರಿ ಅವ್ನು ನೋಡ್ಕೊಂತ ಇರ್ತಾನೆ, ಅವನು ಬೇಗ ಚಪಾತಿ ಮಾಡ್ಕೊಂತೀನಿ ಗೈಸ್. ಇವಾಗ ನನ್ನ ತಮ್ಮ ಕೆಲ್ಸಕ್ಕೆ ರಜೆ ಹಾಕೋನೆ. ಆ್ಯಕ್ಚುಲಿ ರೀಲ್ಸ್ ಶೂಟ್ ಮಾಡಬೇಕಿತ್ತು, ಬಟ್ ನಾನು ಆ ಪರಿಸ್ಥಿತಿ ಇಲ್ಲ, ನಾಳೆ ಮಾಡ್ಕೊಂಡ್ರೆ ಆಯಿತು. ಸಿಗುವ ಗೈಸ್, ಚಪಾತಿ ತಿನ್ಬೇಕಾದ್ರೆ ಸಿಗ್ತೀವಿ. ಸೊ ಗೈಸ್ ಫೈನಲಿ ಚಪಾತಿ ಆಯಿತು, ತಿಂತಿದ್ದೀವಿ. ಅಂಬಿ ಇನ್ನೂ ಊಟ ಮಾಡ್ತಾಳೆ, ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಫಿಲಮ್ ನೋಡ್ತಿದ್ದಾನೆ. ಇತ್ತೀಚಿನ ನಡುವೆ ಅವನಿಗೆ ಫಿಲಮ್ ಮೇಲೆ ಜಾಸ್ತಿ ಹುಚ್ಚು ಬಂದುಬಿಟ್ಟಿದೆ ಗೈಸ್. ಸೊ ಅದಕ್ಕೆ ಫಿಲಮ್ ನೋಡ್ತಿದ್ದಾನೆ. ತಿನ್ಬಿಟ್ಟು ಸಿಗ್ತೀನಿ. ವಿಷ್ಣು ಇಲ್ಲೇ ಇದ್ದಾನೆ ಅಷ್ಟೇ ಗೈಸ್. ವಿಷ್ಣು ಹಾಕ ಅವನಿಗೆ ಹಾಕ. ಯಾಕೆ ಕೆಲಸ ರಜೆ ಹಾಕಿದೆ ಸುಮ್ಮನೆ? ಅವ್ನು ಕೆಲಸ ಮಾಡಿ ಬೋರ್ ಆಗಿದೆ ಅಂದೆ ಗೈಸ್. ಮಾತಾಡೋ, ಯಾಕೋ ಅವ್ನು ಏನ್ ಗೊತ್ತ ಇವತ್ತು ಮುಖ ತೋರ್ಸನ್ ಗೈಸ್. ಇವತ್ತು ನೀಟಾಗಿದ್ದೀನಿ ನೋಡ್ಲಿ ಜನ ಅಂತ ಅರ್ಥ ಐತೆ ಮೇಲೆ. ಇವಳಂತ್ರ ತಿಂದ ಅಂದ್ರೆ ಸಾಕು, ಸುತ್ತು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಮಲ್ಕೊಂಡಿದ್ದ ಜಾಗಲ್ಲ ಮಲ್ಕೊಂಡ್ರೆ ಮತ್ತೆ ತಲೆವಾರ ಶುರು ಆಗಿದೆ, ನೆಗಡಿ ಶುರು ಆಗಿದೆ. ಮಲ್ಕೊಂಡಿದ್ದ ಜಾಗಲ್ಲ ಮಲ್ಕೊಂಡ್ರೆ ಹುಷಾರಾಗಲ್ಲ ಅಂತ. ಇಲ್ಲ ಅವನಲ್ಲಿ ಹುಷಾರಾಗೋ ಮದ್ದು ಎಲ್ಲ ಬೈದೆ ನೋಡಿ ಗೈಸ್. ಇವನೇ ನಮ್ ಮದ್ದು, ಮಾತ್ರೆ ಎಲ್ಲ ಇವನೇ ನಮ್ಗೆ. ಬಿಡ್ತಾ ಇಲ್ಲ ಅವ್ನು ನನ್ಗೆ. ಏನಾರು ಮಾತಾಡ್ರೋ ವಿಷ್ಣು. ಆಯ್ ಮಾಡ, ಕಾಲಿಡ್ಸ, ಆಯ್ ಮಾಡ್ತಾನ. ಆಯ್ ಮಾಡ, ಆಯ್ ಗೈಸ್ ಅನ್ನ ಆಯ್ ಮಾಡು ಬೇಗ. ಅಂಬಿ ತಮ್ಮನ್ ಬರ್ತಾಡೆ ಇವತ್ತು. ಎಲ್ರು ವಿಶ್ ಮಾಡ್ಬಿಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಏನೋ ಈ ತರ ಕೈ ಕಟ್ಕೊಂಡ್ ಕುಂತವನೆ ನೋಡ್, ಅಮಾಯಕ್ ಅನ್ಕೋಬೇಡ್ರಿ ನೀವು. ಇವನು ಬಲೆ ಜೋಡಿ. ಇವ್ರಿಬ್ರು ಕಕಣ ಕಷಣ ಗೈಸ್. ಮುಖ ತೊಳ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ವ್ಲಾಗ್ ಮಾಡಿ ಅದಕ್ಕೆ ಅಂತೆ. ಆಯ್ತಪ್ಪ ನಿಂತ್ಕೊಳಪ್ಪ. ಔಟ್ಫಿಟ್ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿ ಗೈಸ್ ಜಾತ್ರೆ. ಏನಿಲ್ಲ ಅಂತಂದ್ರು ಒಂದ್ 20 ಹತ್ರ ಕೇಕ್ ಕಟ್ ಮಾಡಿಸ್ತಾರ ನಿನ್ಗೆ. ಐಫೋನ್ ನೋಡ್ರಿ ಗೈಸ್, ಎಲ್ಲ ನಮ್ಮ ಮನೆ ಫ್ಯಾಮಿಲಿ ತುಂಬಾ ಐಫೋನ್ ಯೂಸರ್ಸ್ ಗೈಸ್. ನನ್ನ ತಮ್ಮ ಮುಂಚೆ ಈ ತರ ಇರ್ಲಿಲ್ಲ. ಇಲ್ಲಿ ನೋಡಿ ನನ್ನ ಕೈ ಇದೆಯಲ್ಲ ಇಷ್ಟು ಬೆಳ್ಳಗಿದ್ದ. ಯಾವಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೇ ಒಂದು ಫೋಟೋ ಹಾಕ್ಬಿಟ್ಟೆ, ದೃಷ್ಟಿ ಹಾಕೋರ್ಗಾಗ್ಬಿಟ್ಟ. ಇಲ್ಲ ಬಾರೋ ಒಳಗ್ ಬಾರೋ. ನೀ ಎಷ್ಟು ರೂಪಾಯಿ? ಇವರೆಲ್ಲ ಗ್ರಿಚ್ ಕಿಡ್ ಗೈಸ್. ಇವ್ನು 21 ಕ್ರೀಮ್ ಹಾಕ್ತಾನೆ ಪಾಪ. ಇದು ಏನು ಹಾಕಲ್ಲ, 10 ರೂಪಾಯಿ ಫ್ಯಾರನಲ್ಲಿ ಇದು. ಇವನಂತೂ ಇದ್ದಿದ್ದು ಏನು ಹಾಕಲ್ಲ, ಇದಂತೂ ಇದ್ದಿದ್ದು ನ್ಯಾಚುರಲ್. ಇದೇನಿದ್ರು ಕಳ್ಳು ಮಣ್ಣು. ಅಷ್ಟೇ. ಇವಾಗ ಕೇಕ್ ಕಟ್ಟಿಂಗ್ ಹೋಗ್ತಾನೆ. ವಿಶ್ ಮಾಡ್ತಾರೆ ಎಲ್ರು. ನಿನ್ಗೆ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಈಗ ಅವ್ನು ಬಂದಿರೋದು ಇಲ್ಲಿಗೆ ನಿಮಗೆ ಶೂ ತೋರ್ಸಕ್ಕಂತ. ಅದ್ ನಿಮ್ಗೆ ಯಾರಿಗೂ ಕಾಣ್ತಾ ಇಲ್ಲ ಅಷ್ಟೇ. ಚಾರ್ಜ್ ಹಾಕೊಂಡು ಹೋಯ್ತವನೀಗ. ಇನ್ನೊಂದ್ ಸೊಸೆ ರೆಡಿ ಮಾಡ್ತವನೆ ನಮ್ಮ ಮನೆಗೆ. ಸರಿ ಅವೆಲ್ಲ ಬ್ರ್ಯಾಂಡು, ಕೇಳ್ಬೇಡ. ಹೋಯ್ತಾ ಇರು. ನೀವು ಬಿಟ್ಟೋಯ್ತವನೆ ಅಂತ ಬಗ್ಗಿ ನೋಡ.
ಕರೀಲಿಲ್ಲ ಪಾಪ ನನ್ನ ತಮ್ಮನೆಲ್ಲ ಕರ್ಕೊಂಡು ಹೋಯ್ತೀವಿ ಗೈಸ್. ಹುಷಾರಾಗಿದ್ದೀನಿ ನಾನು ಸ್ವಲ್ಪ. ನಾನಂತೂ ಏನು ಮುಖದ್ದು ಲೋ ನಿನಗೆ ಅಳಿಯನ್ ಕೊಟ್ಟಿನಲ್ಲೋ, ಅಳಿಯನ್ ಜೊತೆ ಆಟ ಆಡ್ಕೊಂಡ್ರು. ಬಾ ಬ್ಲಾಗ್ ಬ್ಲಾಗ್ ಬ್ಲಾಗ್. ಸೊ ಗೈಸ್ ಹುಷಾರಿಲ್ಲ ಅಂತಂದ್ರು ನನ್ನ ಕೈಲಿ ಆದಷ್ಟು ನಾನು ಕೊಟ್ಟು ಬ್ಲಾಗ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಈ ಬ್ಲಾಗ್ ಅಲ್ಲಿ ಏನಂತದೇ ಏನಿಲ್ಲ, ಯಾಕಂದ್ರೆ ದಿನನಿತ್ಯ ಏನ್ ಮಾಡ್ತೀವಿ ಅದನ್ನ ನಾವು ತೋರಿಸಿರೋದು. ಬಟ್ ನೆಕ್ಸ್ಟ್ ನಮ್ಗೆ ಆಚೆ ಕಡೆ ಡಿಸ್ಟರ್ಬೆನ್ಸ್ ಇರ್ಬಾರ್ದು. ಅದೇ ಆಗಿಲ್ಲ ಅಂತಂದ್ರೆ ಟ್ರೈ ಮಾಡಿದೀನಿ ನನ್ನ ಕೈಲಿ ಆದಷ್ಟು. ಇವಾಗ ಆಲ್ರೆಡಿ ಮತ್ತೆ ತಲೆ ಬರ ಸ್ಟಾರ್ಟ್ ಆಗಿದೆ. ಸೊ ಮಲ್ಕೊಳ್ಬೇಕು. ಅಂಬಿ ಕ್ರಿಕೆಟ್ ಆಡಕ್ ಹೋಯ್ತಾನ ಅನ್ಸುತ್ತೆ. ಈಗ ಹೋಯ್ತ್ಯಾ? ಹೋಗ್ಬೇಡ. ಕ್ರಿಕೆಟ್ ಆಡಕ್ಕಲ್ಲ, ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು. ಅದೇನೋ ಒಂದು ಇದೆ. ಸ್ವಲ್ಪ ಆಚೆ ಕಡೆ ಹೋಗ್ಬೇಕು. ಅವ್ನ ಆಚೆ ಇವಾಗ ಹೋಗಕ್ಕಿಂತ ಮುಂಚೆ ವಿಷ್ಣು ಮಲಗಿಸ್ಕೊಟ್ಬಿಟ್ಟು ಹೋಗು ಅಷ್ಟೇ. ನಾನು ಮಲ್ತಾನೆ ಗೈಸ್. ಯಾಕೆ ಅಂತ ಅಂದ್ರೆ ನನ್ಗೆ ಹುಷಾರಿದ್ದಿದೆ, ನೋಡ್ಕೊಂಡಿದ್ದೀನಿ ಕೂಡ, ಸುಳ್ಳು ಹೇಳ್ಬೇಡ. ಸೊ ಇವಾಗ ಮಲಗಿಸ್ಕೊಟ್ಬಿಟ್ಟು ಹೋಗು, ನಾನು ಮಲ್ಕೊಂತೀನಿ. ಆಮೇಲೆ ಬಾ ಅಷ್ಟೇ. ಒಂದ್ 2 ಅವರ್ ಬಿಟ್ಟು ಅದೇನಿದೆ ಕೆಲಸ ಮುಗಿಸ್ಕೊಂಡ್ ಬಾ. ಮಲಸೋದೆ ಅಂದ್ರೆ ಅಷ್ಟು ಸುಲಭ ಮಾತಲ್ಲ. ನಾನ್ ಮಲಗಿಸಲ್ವಪ್ಪ ದಿನ, ಸುಲಭದ ಮಾತಲ್ಲ ಅಂತ ಗೈಸ್. ನಿನ್ಗೆಲ್ಲ ಹಿಂಗ ಅನ್ನಷ್ಟೇ ಮಾಡ್ಬಿಡ್ತೇನೆ. ನಿನ್ ತಲೆ ಕೆಡ್ಸ್ಕೊಬೇಡ, ಮಲಗಿಸ್ಕೊಂಡು. ಯಪ್ಪ ನೋಡಿ ನೋಡಿ ನೋಡಿ, ಅವನಿಗೆ ವಿಡಿಯೋ ಹಿಡಿಯಕ್ಕೆ ಬಿಡ್ತಲ್ಲ ಅವ ನನ್ ತಮ್ಮ. ಹೋಗ್ ಬೇಡ. ಸೊ ಗೈಸ್ ಅಷ್ಟೇ. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಫುಲ್ ಕಿರಿಸ್ತಿದ್ದಾನೆ ಅವನು, ಫೋನ್ ಎಲ್ಲ ಇದ್ ಮಾಡ್ತಾನೆ. ಯಾಕಂತಂದ್ರೆ ಅವ್ನು ಫುಲ್ ನಿದ್ದೆಲಿದ್ದಾನೆ ಗೈಸ್. ಇವನೇ ಮಲಗಿಸು ಅಂತ ಆಗ ಹೇಳ್ದೆ. ಫುಲ್ ನಿದ್ದೆಗೆ ಹೋಗ್ಲಿ, ಆಮೇಲೆ ಮಲಗ್ಸೋಣ ಅಂತ ಹೇಳ್ತಿದ್ದೆ. ಇವಾಗ ಫುಲ್ ನಿದ್ದೆಲಿದ್ದಾನೆ. ಪ್ಲೀಸ್ ಮಲಗಿಸ್ಕೊಟ್ಬಿಡು, ನಾನು ಮಲ್ಕೊಂತೀನಿ ಅಷ್ಟೇ. ಹೆಂಗ್ ಬಂದಿದ್ದೀನಿ ಹೆಂಗ್ ಹಿಡಿದಿದ್ದೀನಿ ಏನೋ ಗೊತ್ತಿಲ್ಲ ಅಷ್ಟೇ. ಹೇಳು. ಇನ್ನೇನಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಯಾವ್ದು ಏನೋ ಮಾಡ್ತೀನಿ ಅಂತ, ಡ್ರೆಸ್ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳೋಳೆ. ನೆಕ್ಸ್ಟ್ ನಾನೇನೋ ಒಂದು ಪ್ಲಾನ್ ಹಾಕಿದೀನಿ, ಅದು ಮಾಡ್ಬೇಕು. ಏನು ಹೇಳಿದ್ರೆ ಅದು ಏನಂತ ಸಸ್ಪೆನ್ಸ್ ಇದೆ. ಓಕೆನಾ? ನೋಡಿ ಗೈಸ್ ನೋಡಿ. ಇವಾಗ ಹೆಂಗರು ಎಲ್ಲರೂ 3 ಜನನು ಸ್ವಲ್ಪ ನೀಟಾಗಿ ಹುಷಾರಾಗಿದ್ದಂದ್ರೆ ಯಾವ್ದಾದ್ರು ಮಾಡ್ಬೋದು. ಇವಾಗ ಅವನು ಹುಷಾರಿಲ್ಲ, ನೀನು ಹುಷಾರಿಲ್ಲ ಅಂತ ನಾನು ಒಬ್ಬನ ಕೈಲಿ ಏನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನನ್ಗೆ ಏನ್ ಗೊತ್ತಿಲ್ಲ ಮಾತಾಡೋದು. ಯಾಕಂದ್ರೆ ಇವಾಗ ಸ್ವಲ್ಪ ಕಲ್ತಿದ್ದೀನಿ ಮಾತಾಡ್ಬೇಕು ಅಂತ. ಅದಕ್ಕೋಸ್ಕರ ಸ್ವಲ್ಪ ಕಲ್ತ್ಕೊಂಡ್ ನಾನು ಸ್ವಲ್ಪ ಅಪ್ಡೇಟ್ ಆಯ್ತೀನಿ. ಎಲ್ಲ ಕೆಡ್ಸ್ಕೊಬೇಡ್ರಿ. ನಾನು ಚೆನ್ನಾಗಿ ಮಾತಾಡ್ಬೇಕು, ಮೊಬೈಲ್ ರೋಡಲ್ಲಿ ಮಾತಾಡ್ಬೇಕು, ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮಾಡೋಣ ಆದಷ್ಟು. ಸ್ವಲ್ಪ ಅವ್ನಿಗೊಂದು 2 ವರ್ಷ ಆದಷ್ಟು ಊಟ ಮಾಡಿ ನಡೆದಾಡೋಷ್ಟು ಬಂದಂದ್ರೆ ಅವ್ನ ಜೊತೆ ಕೈ ಹಿಡಿದು ಕರ್ಕೊಂಡೋಗಿ ನಾವು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಟ್ ಈಗಿನ ಸಿಚುವೇಶನ್ ಎಲ್ಲೂ ಹೋಗಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಇಷ್ಟಿನ ಗಂಟೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಂದೆ ಬೇರೆ ತರನೇ ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ. ನಂದಂತಲ್ಲ, ಅವಳಿಗೂ ಅದೇ ಆಸೆ. ಅವಳಿಗೂ ಹುಷಾರಿಲ್ಲ. ಸೊ ಇವಾಗ ಕಮ್ ಬ್ಯಾಕ್ ಮಾಡ್ತೀನಿ ಮತ್ತೆ. ನೆಕ್ಸ್ಟ್ ವ್ಲಾಗ್ ಇಂದ ಈ ತರ ಇರಲ್ಲ. ಆದ್ರೂ ನಾನು ಆಕ್ಟಿವ್ ಆಗಿ ಇದ್ದೀನಿ ಅಲ್ವಾ ಗೈಸ್ ಈ ವ್ಲಾಗ್ ಪೂರ್ತಿ. ಸೊ ಆಕ್ಟಿವ್ ಆಗಿ ಇದ್ದೀನಿ, ಮುಂದೆ ಕೂಡ ಇರ್ತೀನಿ. ಆದಷ್ಟು ವ್ಲಾಗ್ ಮಾಡಿದೀವಿ ಅಂತ ಹೇಳು. ಅದೇ ಆದ್ರೂ ಕೂಡ ಮಾಡಿದೀನಿ ವ್ಲಾಗ್ನ. ಸೊ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಈ ವ್ಲಾಗ್ ಅಲ್ಲಿ. ಎಲ್ಲರೂ ಅವಳಿಗೆ ಹುಷಾರಾಗ್ಲಿ ಅಂತ ಒಂದು ಬ್ಲೆಸ್ಸಿಂಗ್ ಬಿಡ್ರಿ. ಪಾಪ ಖುಷಿ ಪಡ್ಲಿ. ಸರಿ ಗೈಸ್, ಸಿಗೋಣ. ನನ್ನ ಸಬ್ಸ್ಕ್ರೈಬರ್ಸ್ ಯಾವಾಗ್ಲೂ ಬ್ಲೆಸ್ ಮಾಡ್ತಾನೆ ಇರ್ತಾರೆ. ಓಕೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಸ್, ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದಲ್ಲೇ ಅಂಬಿಕಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟಾಟಾ, ಲವ್ ಯು.